ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಕಾಮಧೇನು. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ. ವರ್ಷದಲ್ಲಿ ಒಂದು ಬಾರಿ ಬರುವ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಮಹಾಶಿವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅಂದರೆ, ಮಹಾಶಿವರಾತ್ರಿ ಹಬ್ಬದ ದಿವಸ ಶಿವನನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ನಾವು ಮಹಾಶಿವರಾತ್ರಿ ಹಬ್ಬದ ದಿವಸ ಶಿವನನ್ನು ಅನನ್ಯ ಭಕ್ತಿ ಮತ್ತು ಪೂಜೆ ಮಾಡೋದ್ರಿಂದ ನಮಗೆ ಸಮಸ್ತ ರೋಗಗಳು ಉಪಶಮನ ಸಿಗುತ್ತದೆ. ಆದ್ದರಿಂದ ಶಿವರಾತ್ರಿಯಂದು ಶಿವನ ಆರಾಧನೆ ಮಾಡಿ ಮನೆಯಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡಬೇಕು. ಮಹಾಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆ ಎದ್ದು ಸ್ನಾನ ಮಾಡಿ, ನಿತ್ಯ ಕರ್ಮ ಎಲ್ಲ ಮುಗಿಸಿ ಸ್ನಾನ ಮಾಡಿ. ನಾವು ಸ್ನಾನ ಮಾಡೋ ನೀರಿಗೆ ಗೋಮೂತ್ರ, ಭಸ್ಮ, ಬಿಲ್ವಪತ್ರೆ ಹಾಕಿ ಸ್ನಾನ ಮಾಡಿ. ನಂತರ ಹೆಣ್ಣು ಮಕ್ಕಳು ಆದಷ್ಟು ಸೀರೆಯನ್ನು ಉಟ್ಟು ಪೂಜೆ ಮಾಡಿ ಫ್ರೆಂಡ್ಸ್. ಬೆಳಗ್ಗೆ ಟೈಮಿಂಗ್ಸು ಬ್ರಾಹ್ಮಿ ಮುಹೂರ್ತ 5 ಗಂಟೆ 2 ನಿಮಿಷದಿಂದ 5 ಗಂಟೆ 52 ನಿಮಿಷದವರೆಗೂ ಒಳ್ಳೆ ಟೈಮ್ ಇದೆ. ಆ ಟೈಮಲ್ಲಿ ದೇವ್ರ ಮನೇಲಿ ಪೂಜೆ ಮಾಡಿ. ಒಂದು ಲಿಂಗ ಇಟ್ಕೊಳ್ಳಿ. ಒಂದು ಲಿಂಗ ಅಂದರೆ ಒಂದು ಅಂಗುಷ್ಟದಷ್ಟು ಇರಬೇಕು. ಬೆಳ್ಳಿ, ಹಿತ್ತಾಳೆ ಯಾವ್ದಾದ್ರು ನಿಮ್ಮ ಅನುಕೂಲ ತಕ್ಕನಂಗೆ ಒಂದು ವಿಗ್ರಹ ತಂದಿಟ್ಕೊಂಡು ಅದಕ್ಕೆ ಅರ್ಚನೆ ಮಾಡಿ ಪೂಜೆ ಮಾಡಿ. ತುಂಬ ಒಳ್ಳೆಯದು ಫ್ರೆಂಡ್ಸ್. ನೀವು ಲಿಂಗಕ್ಕೆ ಪೂಜೆ ಮಾಡಬೇಕು ಅಂತಂದರೆ, ಅಭಿಷೇಕ ಮಾಡಬೇಕು ಅಂದರೆ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಹೇಳಿಕೊಂಡು ಅಭಿಷೇಕ ಮಾಡಿ ಪೂಜೆ ಮಾಡಿ. ನಂತರ ಪೂಜೆ ಆದ ತಕ್ಷಣ ದೇವರ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಪಾನಕ ಎರಡನ್ನೂ ನೈವೇದ್ಯ ಮಾಡಿ. ಆಮೇಲೆ ಮಹಾಶಿವರಾತ್ರಿ ಹಬ್ಬದ ದಿವಸ ಶಿವ ಪಾರ್ವತಿರೋ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕಕ್ಕೆ ಅಭಿಷೇಕ ಕೊಡಿ ಫ್ರೆಂಡ್ಸ್. ಶಿವರಾತ್ರಿ ಹಬ್ಬದ ದಿವಸ ಆದಷ್ಟು ಉಪವಾಸ ಮಾಡಿ. ಶಕ್ತಿ ಇರೋ ಉಪವಾಸ ಮಾಡಿ, ಶಕ್ತಿ ಇಲ್ಲದೇ ಇದ್ದರೆ ಉಪವಾಸ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಉಪವಾಸ ಮಾಡಿ ಫ್ರೆಂಡ್ಸ್. ಅನ್ನ ಮಾತ್ರ ತಿನ್ನೋಕ್ಕೆ ಹೋಗಬೇಡಿ. ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರ ಅರ್ಚನೆ ಮಾಡಿಸಿ. ತುಂಬ ಒಳ್ಳೆಯದು ಫ್ರೆಂಡ್ಸ್. ಶಿವರಾತ್ರಿ ಹಬ್ಬದ ಎಲ್ಲ ದೇವರ ಕೃಪೆ ಕಟಾಕ್ಷ ಎಲ್ಲರಿಗೂ ಇರಲಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.